ನಮಸ್ಕಾರ ಸ್ನೇಹಿತರೆ. ಕಳೆದ 3 ತಿಂಗಳಿಂದ ನಾನು ನಿಮ್ಮಿಂದ ದೂರವಿದ್ದೆ ನಿಜ. ಆದ್ರೆ ಈ ಸಮಯ ನನಗೆ ಬಹಳಷ್ಟು ವಿಷಯಗಳನ್ನ ಕಲಿಸಿದೆ. ಜೀವನದಲ್ಲಿ ನಾವು ಎಲ್ಲೋ ಒಂದು ಕಡೆ ಸೋತಾಗ ಅಥವಾ ಸುಸ್ತಾದಾಗ ನಿಲ್ಲುವುದು ಮುಖ್ಯವಲ್ಲ, ಅಲ್ಲಿಂದ ಮತ್ತೆ ಹೇಗೆ ಎದ್ದು ನಿಲ್ತೀವಿ ಅನ್ನೋದು ಬಹಳ ಮುಖ್ಯ. ಸೊ ಫೈನಲಿ ಈ ನೋಡಿದ 4 ಜನ ಏನ್ ಅನ್ಕೊಂಡಾರು ಅನ್ನೋ ಯೋಚನೆಯನ್ನ ಪಕ್ಕಕ್ಕಿಟ್ಟು ನನ್ನ ಮೊದಲನೇ ರೀಲ್ ಅನ್ನ ಅಪ್ಲೋಡ್ ಮಾಡಿಯೇ ಬಿಟ್ಟೆ. ನೋಡೋಣ ಈ ಜರ್ನಿ ನಮ್ಮನ್ನ ಎಲ್ಲಿಯವರೆಗೆ ಕೊಂಡೊಯ್ಯುತ್ತದೆ ಎಂದು. ನೀವು ಕೂಡ ಏನನ್ನಾದ್ರೂ ಪ್ರಾರಂಭಿಸಲು ಬಯಸಿದ್ರೆ ಡೋಂಟ್ ವೈಟ್ ಫಾರ್ ದ ಪರ್ಫೆಕ್ಟ್ ಮೊಮೆಂಟ್. ಈ ಜನ ಏನಂತಾರೆ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಕನಸಿನ ಕಡೆಗೆ ಮೊದಲ ಹೆಜ್ಜೆ ಇಡಿ. ಸೋಲಿನ ಭಯ ಬಿಟ್ಟು ಪ್ರಯತ್ನ ಮಾಡ್ತಲೇ ಇರಿ, ಸಕ್ಸಸ್ ಖಂಡಿತ ಸಿಗುತ್ತೆ. ಸೊ ನಾಳೆಯಿಂದ ಒಂದು ಹೊಸ ಸಿರೀಸ್ ಅನ್ನ ಶುರು ಮಾಡ್ತಾ ಇದ್ದೇನೆ. ದಿಸ್ ಇಸ್ ನಾಟ್ ಜಸ್ಟ್ ಅ ವಿಡಿಯೋ. ಇದರಲ್ಲಿ ನಿಮ್ಮ ಲೈಫ್ ಅನ್ನೇ ಚೇಂಜ್ ಮಾಡುವಂತಹ ಒಂದು ಸ್ಪೆಷಲ್ ಎನರ್ಜಿ ಇದೆ. ಆದ್ದರಿಂದ ಸುಮ್ಮನೆ ಕೂತ್ಕೋಬೇಡಿ, ನನ್ನ ಜೊತೆ ಈ ಜರ್ನಿನ ಶುರು ಮಾಡಿ. ನಮಸ್ಕಾರ ಸ್ನೇಹಿತರೆ. ಕಳೆದ 3 ತಿಂಗಳಿಂದ ನಾನು ನಿಮ್ಮಿಂದ ದೂರವಿದ್ದೆ ನಿಜ. ಆದ್ರೆ ಈ ಸಮಯ ನನಗೆ ಬಹಳಷ್ಟು ವಿಷಯಗಳನ್ನ ಕಲಿಸಿದೆ. ಜೀವನದಲ್ಲಿ ನಾವು ಎಲ್ಲೋ ಒಂದು ಕಡೆ ಸೋತಾಗ ಅಥವಾ ಸುಸ್ತಾದಾಗ ನಿಲ್ಲುವುದು ಮುಖ್ಯವಲ್ಲ, ಅಲ್ಲಿಂದ ಮತ್ತೆ ಹೇಗೆ ಎದ್ದು ನಿಲ್ತೀವಿ ಅನ್ನೋದು ಬಹಳ ಮುಖ್ಯ. ಸೊ ಫೈನಲಿ ಈ ನೋಡಿದ 4 ಜನ ಏನ್ ಅನ್ಕೊಂಡಾರು ಅನ್ನೋ ಯೋಚನೆಯನ್ನ ಪಕ್ಕಕ್ಕಿಟ್ಟು ನನ್ನ ಮೊದಲನೇ ರೀಲ್ ಅನ್ನ ಅಪ್ಲೋಡ್ ಮಾಡಿಯೇ ಬಿಟ್ಟೆ. ನೋಡೋಣ ಈ ಜರ್ನಿ ನಮ್ಮನ್ನ ಎಲ್ಲಿಯವರೆಗೆ ಕೊಂಡೊಯ್ಯುತ್ತದೆ ಎಂದು. ನೀವು ಕೂಡ ಏನನ್ನಾದ್ರೂ ಪ್ರಾರಂಭಿಸಲು ಬಯಸಿದ್ರೆ ಡೋಂಟ್ ವೈಟ್ ಫಾರ್ ದ ಪರ್ಫೆಕ್ಟ್ ಮೊಮೆಂಟ್. ಈ ಜನ ಏನಂತಾರೆ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಕನಸಿನ ಕಡೆಗೆ ಮೊದಲ ಹೆಜ್ಜೆ ಇಡಿ. ಸೋಲಿನ ಭಯ ಬಿಟ್ಟು ಪ್ರಯತ್ನ ಮಾಡ್ತಲೇ ಇರಿ, ಸಕ್ಸಸ್ ಖಂಡಿತ ಸಿಗುತ್ತೆ. ಸೊ ನಾಳೆಯಿಂದ ಒಂದು ಹೊಸ ಸಿರೀಸ್ ಅನ್ನ ಶುರು ಮಾಡ್ತಾ ಇದ್ದೇನೆ. ದಿಸ್ ಇಸ್ ನಾಟ್ ಜಸ್ಟ್ ಅ ವಿಡಿಯೋ. ಇದರಲ್ಲಿ ನಿಮ್ಮ ಲೈಫ್ ಅನ್ನೇ ಚೇಂಜ್ ಮಾಡುವಂತಹ ಒಂದು ಸ್ಪೆಷಲ್ ಎನರ್ಜಿ ಇದೆ. ಆದ್ದರಿಂದ ಸುಮ್ಮನೆ ಕೂತ್ಕೋಬೇಡಿ, ನನ್ನ ಜೊತೆ ಈ ಜರ್ನಿನ ಶುರು ಮಾಡಿ.